ನಮ್ಮ ಚಿಕ್ಕಬಳ್ಳಾಪುರದ ಶಾಸಕರು. ಇದು ಮೋದಿ ಅವರ ಸಾಧನೆಗಳು. ಈ ಮೋದಿ ಅಂಧಭಕ್ತಿ ಇದ್ದಾರೆ ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ. ಮೋದಿ ಅವರ ಅಂಧಭಕ್ತರಲ್ಲ, ಬಿಜೆಪಿಯ ಸೋಷಿಯಲ್ ಮೀಡಿಯಾದ 300 ಜನ ಅಂಧಭಕ್ತರು. ಅವ್ರಿಗೆ ಅಂಧಭಕ್ತಿಗೆ ಲಿಮಿಟೇ ಇಲ್ಲ. ಒಂದ್ಸತಿ ಫಸ್ಟ್ 12 ವರ್ಷದಲ್ಲಿ ಅವರು ಮಾಡಿರೋ ಬಹಳ ಸಾಧನೆಗಳ ಪಟ್ಟಿ ಇದೆ. ಇಟಲಿಗೆ ಹೋಗಿ ಮೆಲೋಡಿ ಚಾಕ್ಲೇಟ್ ಕೊಟ್ಟರು. ಇಲ್ಲಿಂದ ಪಾರ್ಲೆ ಕಂಪನಿ ಮೆಲೋಡಿ ಚಾಕ್ಲೇಟ್ ತಗೊಂಡೋಗಿ ಇಟಲಿ ಪ್ರೈಮ್ ಮಿನಿಸ್ಟರ್ ಕೊಟ್ಟಂತ ಮೆಲೋಡಿ ಕೊಟ್ಟಂತ ಕಿಲಾಡಿಗೆ 12 ವರ್ಷದ ಶುಭಾಶಯಗಳು. ಈ 12 ವರ್ಷದಲ್ಲಿ ಅವ್ರು ಮಾಡಿದ್ದೇನಂದ್ರೆ ನಿರುದ್ಯೋಗ ಜಾಸ್ತಿ ಮಾಡಿದ್ರು, ವಿದೇಶಿ ಸಾಲ ಜಾಸ್ತಿ ಮಾಡಿದ್ರು, ಸಿಲಿಂಡರ್ ರೇಟ್ ಜಾಸ್ತಿ ಮಾಡಿದ್ರು, ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದ್ರು, ಡೀಸೆಲ್ ರೇಟ್ ಜಾಸ್ತಿ ಮಾಡಿದ್ರು, ಬಡವರಿಗೆ ಮನೆಗಳು ಹಾಕೊಡ್ತೀವಿ ಅಂತ ಆ ಪ್ರಾಮಿಸ್ ಬ್ರೇಕ್ ಮಾಡಿದ್ರು. ಅದು ಒಬ್ಬೊಬ್ರ ಅಕೌಂಟ್ಗೆ 15 ಲಕ್ಷ ಅಂತೆ, 15 ಪೈಸಾನು ಬರ್ಲಿಲ್ಲ. ಇದು ಮೋದಿ ಅವರ ಸಾಧನೆಗಳು. ಈ ಮೋದಿ ಅಂಧಭಕ್ತಿ ಇದ್ದಾರೆ ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ. ಅದು ಮೋದಿ ಅವರ ಅಂಧಭಕ್ತರಲ್ಲ, ಬಿಜೆಪಿಯ ಸೋಷಿಯಲ್ ಮೀಡಿಯಾದ 300 ಜನ ಅಂಧಭಕ್ತರು. ಅವ್ರಿಗೆ ಅಂಧಭಕ್ತಿಗೆ ಇಲ್ಲ. ಹೀಗ್ ನೋಡಿ, ಈ ಒಂದು ವಿಡಿಯೋ ನಿಮ್ಗೆ ಏನ್ ತೋರಿಸ್ದೆ ಇವತ್ತು, ಇದರಲ್ಲಿ ಇಲ್ಲಿ ನಾನು ಒಬ್ಬ ಕಾಂಗ್ರೆಸ್ ಪರವಾಗಿ ಅಂತ ಇಲ್ಲ, ಬಿಜೆಪಿ ಪರವಾಗಿ ಇಲ್ಲ ಅಂತಲ್ಲ, JDS ಪರವಾಗಿ ಅಂತ ಇಲ್ಲ, ಯಾವುದೇ ಒಂದು ಪಕ್ಷ ಅಂತ ಹಿಡ್ಕೊಂಡು ನಾನು ಮಾತಾಡಕ್ ಬಟ್ಟಿಲ್ಲ ಇವತ್ತು. ಇಲ್ಲಿ ವಿಶೇಷವಾಗಿ ನಾವ್ ಏನ್ ಗಮನಿಸ್ಬೇಕಂತ ಹೇಳಿದ್ರೆ, ನಾನು ಹೇಳಿದೆ ಯಾವ ತರ ಇರ್ಬೇಕಿತ್ತು, ಯಾಕೆ ಇಲ್ಲಿ ಹಾಳಾಗಿದೆ ಅನ್ನೋದಕ್ಕೆ ಎಕ್ಸಾಂಪಲ್ ಕೊಡ್ತಾ ಇರೋದು. ಈಗ ಇಲ್ಲಿ ಏನಪ್ಪಾ ಅಂದ್ರೆ, ಮೊದಲನೇದು ನೀವ್ ಹೇಳಿದ ಮಾತುಗಳು ಕರೆಕ್ಟ್ ಆಗಿ ಕೇಳಿಸ್ಕೊಂಡ್ರಿ. ಇಲ್ಲಿ ಪ್ರದೀಪ್ ಈಶ್ವರ್ ಅವ್ರು ಏನ್ ಹೇಳ್ತಾರಂದ್ರೆ, ಇಡೀ 12 ವರ್ಷದಲ್ಲಿ ಮೋದಿಜಿಯವರ ಅವ್ರದ್ದು ಅಂತ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳವರು, ಒಂದು ಮೆಲೋಡಿಗೆ ಹೋಗಿ ಮೆಲೋಡಿ ಚಾಕ್ಲೇಟ್ ಕೊಟ್ಟಿದ್ದು, ಎರಡನೇದೇನಪ್ಪಾ ಅಂದ್ರೆ ಬೆಲೆ ಏರಿಕೆ ಮಾಡಿದ್ದು, ಇನ್ನು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿದ್ದು. ಇದು ಎರಡೇ ಅವ್ರ ಸಾಧನೆಗಳು 12 ವರ್ಷದಲ್ಲಿ ಅಂತ ಹೇಳಿದ್ದಾರೆ. ಸೊ ಇದನ್ನ ಒಂದ್ ಕಡೆ ಇಡೋಣ. ಎರಡನೇದು ಏನ್ ಹೇಳ್ತಾರೆ, ಮೋದಿಯವ್ರನ್ನ ಯಾರು ನಂಬುತ್ತಾರೋ ಅಂಧಭಕ್ತರು ಅಂತ ಹೇಳಿದ್ರೇನು, ನಂಬಿಕೆ ವಿಶ್ವಾಸ ಇಡ್ತಕ್ಕಂಥದ್ದನ್ನ ಅಂಧಭಕ್ತಿ ಅಂತೀವಿ ನಾವು. ಈಗ ನಾವು ದೇವ್ರ ಮೇಲೆ ಇಟ್ಕೊಂಡಿರೋದು ಅಂಧಭಕ್ತಿನೇ ಅದು. ಸೊ ಅವರೆಲ್ಲ ದೇಶದ್ರೋಹಿಗಳು ಅಂತ ಕರೆದಿದ್ದಾರೆ. ನಾನು ಹೇಳೋದು ಒಂದೇ. ಈಗ ಫಾರ್ ಎಕ್ಸಾಂಪಲ್, ಈಗ ನಮ್ಮ ಮುಖ್ಯಮಂತ್ರಿ ಯಾರು? DK ಶಿವಕುಮಾರ್. ನಮ್ಮಲ್ಲಿರ್ತಕ್ಕಂಥ ಹೋಮ್ ಮಿನಿಸ್ಟರ್ ಯಾರಿದ್ದಾರೆ? ಪ್ರಿಯಾಂಕ್ ಖರ್ಗೆ ಅವರು. ಡೆಪ್ಯೂಟಿ CM ಯಾರಿದ್ದಾರೆ? ಪರಮೇಶ್ವರ್ ಅವರು. ನಾವು ಮುಖ್ಯಮಂತ್ರಿಗಳ ಮೇಲೆ, ಪರಮೇಶ್ವರ್ ಅವ್ರ ಮೇಲೆ, ಹೋಮ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವ್ರ ಮೇಲೆ ನಂಬಿಕೆ ಇಟ್ಟಿಲ್ಲ ಅಂದ್ರೆ ಅವ್ರು ಯಾವ ತರ ಆಡಳಿತ ನಮ್ಗೆ ಕೊಡಕ್ಕಾಗತ್ತೆ? ಅಂದ್ರೆ ಪ್ರತಿಯೊಬ್ಬ ಮನುಷ್ಯನು ಅವ್ರನ್ನ ಒಂದು CM ಸ್ಥಾನಕ್ಕೂ ಕೂಡಿಸಿದ್ಮೇಲೆ ಅವ್ರ ಮೇಲೆ ನಾವು ನಂಬಿಕೆ ಇಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಅಂದ್ರೆ ಈಗ ನಾನು ಆ CM ಸೀಟ್ಗೆ, CM ಕುರ್ಚಿಗೆ, DK ಶಿವಕುಮಾರ್ ಕೂತಿರೋ ಕುರ್ಚಿಗೆ, ಅವರಿಗೆ ನಾನು ಅಂಧಭಕ್ತನ ಆಗ್ಲೇಬೇಕು, ನಂಬಿಕೆ ಇಡ್ಲೇಬೇಕು ನಾನು ಇವಾಗ. ಅದೇ ರೀತಿ CM DK ಶಿವಕುಮಾರ್ ಅವ್ರಿಗೆ ಏನ್ ಅಂಧಭಕ್ತಿ ನಂದಿದೆಯೋ, ಅದೇ ತರ PM ಅಂತ ಸ್ಥಾನ ಕೊಟ್ಟ ಮೇಲೆ, ದೇಶನ ಮುಂಚೂಣಿಯಲ್ಲಿ ತಗೊಂಡೋಗಕ್ಕೆ ನಡೆಸ್ಲಿಕ್ಕೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ನಾವು ಸ್ಥಾನ ಕೊಟ್ಟ ಮೇಲೆ, ಯಾರೇ ಕೂತ್ಕೊಳ್ಳಿ, ಯಾವ ಸರ್ಕಾರದವರೇ ಕೂತ್ಕೊಳ್ಳಿ, ಯಾರೇ ಕೂತ್ಕೊಳ್ಳಿ, ಆ ಒಂದು ಪ್ರೈಮ್ ಮಿನಿಸ್ಟರ್ಗೆ ನಾವು ಅಂಧಭಕ್ತಿ ಅಂದ್ರೆ ವಿಶ್ವಾಸ ಇಡ್ಲೇಬೇಕಾಗತ್ತೆ, ನಂಬಿಕೆ ಇಡ್ಲೇಬೇಕಾಗತ್ತೆ. ಅಂದ್ರೆ ಈಗ ನಾನು ಕೇಳೋ ಕ್ವಶನ್ ಒಂದೇ, ಈಗ ಅವ್ರನ್ನ ನಂಬೋದಕ್ಕೆ ನಾನು ಯಾಕೆ ದೇಶದ್ರೋಹಿ ಆಗಿದ್ದೀನಿ ಅಂತ. ಹೇಗೆ ಈಗ ಒಬ್ರು ಕ್ವಶನ್ ಮಾಡ್ಕೊಂಡ್ರೆ ನಾವೆಲ್ಲರೂ, ನಾನು ಹೆಂಗ್ ದೇಶದ್ರೋಹಿ ಹೆಂಗಾಗ್ತೀನಿ ನಾನು? ಅಂದ್ರೆ ಒಬ್ಬ PM ಮೇಲೆ, PM ಸೀಟ್ಗೆ ನಂಬಿಕೆ ಇಟ್ರೆ ದೇಶದ್ರೋಹಿ ಆಗ್ತೀನಾ? ಒಬ್ಬ CM ಸೀಟ್ಗೆ ನಂಬಿಕೆ ಇಟ್ರೆ ನಾನ್ ದೇಶದ್ರೋಹಿ ಆಗ್ತೀನಾ? ಇದು ನನ್ನ ಪ್ರಶ್ನೆ. ಈಗ ಇದು ನನ್ನ ಪ್ರಶ್ನೆ ಕೇಳಿರ್ಬೋದು ಅಷ್ಟೇ. ಇದು ಇವಾಗ ನಿಮ್ಗೆಲ್ಲ ಒಂದ್ ಸ್ವಲ್ಪ ತಮಾಷೆ ಅನಿಸ್ಬೋದು, ಏನೋ ಮಾತಾಡ್ತಿರ್ಬೋದು ಅಂತ. ಇದು ನಿಜವಾಗ್ಲೂ ಇದು ಕಾರ್ಯಗತಕ್ಕೆ ಬರುತ್ತೆ. ಏನಂತ ಹೇಳ್ತೀನಿ ಅಂದ್ರೆ, ನಿಜವಾಗ್ಲೂ ಯಾರಾದ್ರೂ BJP ಅವ್ರು, ನಾನು ಹೇಳ್ತಾರದು ಇಲ್ಲಿ ತಾಲೂಕಲ್ಲಿ BJP ಅವ್ರಂತ ಇದ್ರೆ, ಅವ್ರಿಗೆ ಮೋದಿ ಅವ್ರ ಬಗ್ಗೆ ನಂಬಿಕೆ ಇದ್ರೆ, ಬೇರೆಯವ್ರು ಬೇಡ, BJP ಅವರಿಗೆ ಮೋದಿ ಅವ್ರ ಬಗ್ಗೆ ನಂಬಿಕೆ ಇದ್ರೆ ಈ ವಿಡಿಯೋ ಹೋಗಿ ತೋರಿಸ್ಬಿಟ್ಟು ಮೋದಿ ಅವ್ರಿಗೆ, ಹೌದಾ ನೀವಿಷ್ಟು ಎರಡೇನ ಮಾಡಿದೀರಾ, ಇಲ್ಲ ಬೇರೆ ಏನಾದ್ರು ಒಳ್ಳೇದ್ ಮಾಡಿದೀರಾ ಕೇಳಿ. ಯಾಕಂದ್ರೆ ಒಬ್ಬ MLA ಆದವ್ರಿಗೆ ಒಂದು ಜವಾಬ್ದಾರಿ ಇರುತ್ತೆ. ಬೀದಿಯಲ್ಲಿ ನಿಂತ್ಕೊಂಡು, ಮೀಡಿಯಾದ ಮುಂದೆ ನಿಂತ್ಕೊಂಡು ಏನ್ ಬೇಕಾದ್ರೂ ಹೇಳಕ್ಕಾಗಲ್ಲ. ಯಾಕಂದ್ರೆ ಫುಲ್ ಸ್ಟಾಪ್ ಇಟ್ಟು ಹೇಳಿದಾರೆ ಅವರು, ಇವೆರಡೇ ಮಾಡಿರೋದು ಅಂತ ಹೇಳಿದ್ದಾರೆ. ಅವ್ರೇನಾದ್ರು ಇವೆರಡು ಕೆಟ್ಟ ಕೆಲಸ ಮಾಡಿದಾರಪ್ಪ, ಬೇರೆದು ಒಳ್ಳೆ ಕೆಲಸ ಅಂದ್ರೆ ಒಪ್ಕೊಬೋದಾಗಿತ್ತು ನಾವು, ಅವಾಗ ಡಿಸ್ಕಷನ್ ಆಗತ್ತೆ. ಅವ್ರು ಹಂಗೆ ಹೇಳಿಲ್ಲ, ಎರಡೇ ಮಾಡಿರೋದು ಇವರು 12 ವರ್ಷದಲ್ಲಿ ಅಂತ ಹೇಳಿದಾರಲ್ವಾ, ಎರಡೇ ಮಾಡಿದ್ರೆ ಆ ಎರಡನ್ನೇ ತೋರಿಸ್ಲಿ ಅವರು.
ಅಂದ್ರೆ ಇವರು ಹೇಳಿರ್ತಕ್ಕಂತ ಒಂದು ಮೆಸೇಜ್ ಏನ್ ಗೊತ್ತಾ, ಇವಾಗಿನ ಯುವ ಪೀಳಿಗೆಗೆ ಎಲ್ಲ ಅದೇ ನೋಡ್ತಾರೆ. ಅವ್ರು ಹೇಳಿದ್ದಾರೆ, ಪ್ರದೀಪ್ ಈಶ್ವರ್ ಹೇಳಿದಾರಲ್ವಾ, ನಿಜ ಇದೆ. ಯಾರು ಆಪೋಸೇ ಮಾಡಿಲ್ವಲ್ಲ ಇವರು, ನಿಜ ಇದೆ. ಎಲ್ರು ಅದನ್ನೇ ಅನ್ಕೊಂತಾರೆ. ಈಗ ಅದ್ ಅನ್ಕೋಬಾರ್ದು ಅಂದ್ರೆ ಅವ್ರು ಬಿಜೆಪಿ ಅನ್ನೋ ಸರ್ಕಾರ ಇದ್ರೆ, ಆಪೋಸಿಷನ್ ಇದ್ರೆ, ಅವ್ರು ಮೋದಿ ಹತ್ರ ಡಿಸ್ಕಸ್ ಮಾಡ್ಲಿ, ಅವ್ರು ಹೇಳಿ. ಇಲ್ಲ ಆಗ್ಲಿಲ್ಲ ತಾನೆ, 6 ವಾರ ಟೈಮ್ ಕೊಡ್ತೀನಿ. 6 ವಾರ ಟೈಮ್ ಕೊಟ್ಟು ಅವ್ರು ಆಗ್ಲಿಲ್ಲ ಅಂದ್ರೆ ನಾನೇ ಚಾಲೆಂಜ್ ತಗೊಂತೀನಿ. ನನ್ನನ್ನ ದೇಶದ್ರೋಹಿ ಅಂತ ಹೇಳಿದಾನೆ ಪ್ರದೀಪ್ ಈಶ್ವರ್, ನಾನು ಕೋರ್ಟಲ್ಲಿ ನಿಲ್ಲಿಸ್ತೀನಿ. ಇವಾಗ ಕೇಸ್ ಹಾಕ್ತೀನಿ, ಕೋರ್ಟಲ್ಲಿ ನಿಲ್ಲಿಸ್ತೀನಿ. ನಾನೇನು ಬೇರೆ ತರ ಅಲ್ಲ, ಕೋರ್ಟಲ್ಲಿ. ಯಾಕಂದ್ರೆ ನಂಬಿಕೆ ಇಡೋದು ಅದು ಪ್ರಜಾಪ್ರಭುತ್ವ ಸಿಸ್ಟಮ್. ನಾನು ಪ್ರಧಾನಿಗೆ ನಂಬಿಕೆ ಮಾಡ್ಲೇಬೇಕು ನಾನು. ಇಲ್ಲ ಅವ್ರು ಹೆಂಗ್ ನಡ್ಸಕ್ಕಾಗತ್ತೆ ಪಾಪ. ಡಿ ಕೆ ಶಿವಕುಮಾರ್ ನಂಬುತ್ತೀನಿ ನಾನು, ಅಲ್ವಾ? ಕಾಂಗ್ರೆಸ್, ಇವ್ರು ಬಿಜೆಪಿ, ಯಾವುದೇ ಇರ್ಲಿ. ಸೊ ಇದನ್ನ 6 ವಾರ ಟೈಮ್ ಕೊಡ್ತೀನಿ ಬಿಜೆಪಿ ಅವರಿಗೆ, ಅವ್ರು ಮಾಡಿ ತೋರಿಸ್ಲಿ. ಇಲ್ಲ ಅಂದ್ರೆ ನಾನಂತೂ ಇದಕ್ಕೆ ಚಾಲೆಂಜ್ ಮಾಡೇ ಮಾಡ್ತೀನಿ. ನಾನು ದೇಶದ್ರೋಹಿ ಆಗಕ್ಕೆ ನನಗೆ ಇಷ್ಟ ಇಲ್ಲ, ಬೇರೆಯವ್ರಿಗೆ ಇಷ್ಟ ಇದ್ರೆ ಅವ್ರಿಗೆ ನನ್ಗೆ ಗೊತ್ತಿಲ್ಲ. ಇದು ಒಂದು ಆಪ್ಷನ್. 1.5 ತಿಂಗಳು ಟೈಮ್ ಕೊಡ್ತಾ ಇದೀನಿ ಇನಿಷಿಯಲಿ. ಎರಡನೇದು ಅಲ್ಲ, ಈಗ ಪ್ರದೀಪ್ ಈಶ್ವರ್ ಅವರು ಈಗ ಅವರು ಕಡಾಖಂಡಿತವಾಗಿ ಹೇಳಿದ್ದಾರೆ, ಇದೆರಡು ತಪ್ಪು ಮಾಡಿದಾರೆ ಅಂತ ಹೇಳಿಲ್ಲ. ಅವ್ರು ಮಾಡಿರೋ ಸಾಧನೆ ಇವೆರಡೇ ಅಂತ ಹೇಳಿದ್ದಾರೆ. ಅದು ವಿಶ್ಲೇಷಣೆಗೆ ಹೋದ್ರೆ ನಾನು ಹೋಗೋದಿಲ್ಲ. ವಿಶ್ಲೇಷಣೆ ಈಗ ಬಹಳ ಇದೆ ಹೇಳಕ್ಕೆ. ಅಲ್ಲಿ ಹೋಗಿ ಒಂದು ಮೆಲೋಡಿ ಚಾಕ್ಲೇಟ್ ನಮ್ ಇಂಡಿಯನ್ ಕೊಟ್ಟರೆ ಅದು ಆಕ್ಚುಲಿ ಒಳ್ಳೇದದು. ಏನೋ ದೊಡ್ಡದು ಏನೋ ಕೊಟ್ಟಿಲ್ಲ, ಗೋಲ್ಡ್ ಕೊಟ್ಟಿಲ್ಲ, ಕರಪ್ಷನ್ ದುಡ್ಡು ಕೊಟ್ಟಿಲ್ಲ, ಅದು ಬೇರೆ. ಅದೇ ಅದ್ರ ಬಗ್ಗೆ ನಾವು ವಿಚಾರ ಮಾಡೋದು ಬೇಡ. ಆದ್ರೆ ಕಾನೂನುಬದ್ಧಾಗಿ ಒಬ್ಬ MLA ಅನ್ಸ್ಕೊಂಡವರು ಮಾತನಾಡೋ ರೀತಿ ಅದಲ್ಲ. ಇದೆಲ್ಲ ಮಾಡಿದೆ ಅಂತ ಹೇಳಕ್ಕಾಗಲ್ಲ. ಯಾರೋ ಬೀದಿಯಲ್ಲಿ ಹೋಗೋರು ಹೇಳಿದ್ರು ನಂಬೋದು, ಆದ್ರೆ MLA ಅವರಿಗೆ ಆತರ ಹೇಳ್ಬಾರ್ದು ಕಾನೂನುಬದ್ಧವಾಗಿ. ಅದನ್ನ ಸೊ ಇದು ಒಂದಾಯ್ತು. ಸೊ ಎರಡನೇದು ಇದೇ ವಿಷಯದಲ್ಲಿ ಈಗ ಬಂತು, ಯಾವುದು ಅಲ್ಲಿ ಎರಡನೇ ಮಾತಾಗಿದೆ. ಇವಾಗೇನು ಒಂದು ಬಂದಿದ್ದು, ಇದು ಪ್ರದೀಪ್ ಈಶ್ವರ್ ಏನು ವಿಚಾರಣೆ ಮಾಡ್ತಾರೆ, ತೈಲ ಬೆಲೆ ಜಾಸ್ತಿ ಮಾಡಿದ್ದು ಎರಡನೇದಲ್ವಾ. ತೈಲ ಬೆಲೆ ಜಾಸ್ತಿ ಆಗೋದಕ್ಕೆ ನಾನು ಉದಾಹರಣೆ ಕೊಡ್ತೀನಿ. ಯಾಕಂದ್ರೆ ಪ್ರದೀಪ್ ಈಶ್ವರ್ ಮಾತುಕತೆ ಚಾಟ್ GP ನೋಡಿ, ಇದು ನೋಡಿ, ಏನು ಗೂಗಲ್ ನೋಡಿ, ಇದ್ರ ಬಹಳ ಫೇಮಸ್ ಅವರು. ನಾನ್ ತೋರಿಸ್ತೀನಿ ಚಾಟ್ GP ಏನು ಅಂತ ಇವತ್ತು, ಕೇಳಿ.